श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पदाचार्यगुरुभ्यो नमः। हनुमद्भीममध्वान्तर्गतरामकृष्णवेदव्यासात्मकलक्ष्मी हयग्रीवाय नमः। हरिः ओं हरिः ओं हरिः ओं। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः। सृष्ट्यस्थित्यप्ययेहा नीतिदिशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यः गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चात्यश्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परेरीश्वरः सद्यो हृद्यते अवरुध्यते त्रिकृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनपेतमपेतकृत्यं द्वैपायनो विरहकातुर आजुहाव पुत्रेति तन्मयतया तरवोऽपि नेदुः तं सर्वभूतमखिलं हृदि मानतोऽस्मि। बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वं च हनुमस्मरणात् भवेत्। भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान् वेदेशमुनिसत्पाद सेवासम्प्राप्तवैभवान् यादवार्यान् वरसुधाटीकाकारान्वयं नुमः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन्मम। बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजकणाः। लौकिकफललक्षणामृतदोहिनीं गुरु अनुग्रहरूपां तां कामधेनुमुपास्महे। शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति।
ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವವಾರಾಂಶ್ಚ ಗುರುಃ ಶ್ರೀಪಾದಪಂಕಜೆ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚಕ್ಷೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಪುರುಷಾರ್ಥಾದ್ಯಖಿಲಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಪ್ರಥಮಸ್ಕಂದೇ ಅದ್ಯ ಕಥಾ ಪ್ರಸಕ್ತೌ ಸತಿ ಪೂರ್ವಕಿಂಚಿತ್ ಪ್ರಸಕ್ತ ಪ್ರಮೇಯಾನುವಾದಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಪರಮ ಪವಿತ್ರವಾದಂತಹ ಏಕಾದಶಿ ಶ್ರೀಮದ್ ಭಾಗವತವನ್ನ ಶ್ರವಣವನ್ನ ಮಾಡಬೇಕು. ಸೂತಾಚಾರ್ಯರು ಶವನಕಾದಿಗಳಿಗೆ, ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ, ಮೈತ್ರೇಯರು ವಿದುರರಿಗೆ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡಿದ್ದಾರೆ. ಸೂತಾಚಾರ್ಯರು ಶವನಕಾದಿಗಳಿಗೆ ಉಪದೇಶವನ್ನ ಮಾಡುತ್ತಾ ನಿರಂತರವಾಗಿ ಭಗವಂತನ ಕಥೆಗಳನ್ನ ಕೇಳೋದ್ರಲ್ಲಿ ಯಾವಾಗಲೂ ನಮಗೆ ಆಸಕ್ತಿ ಇರಬೇಕು. ಎಷ್ಟು ಸರಿ ಭಗವಂತನ ಕಥೆಗಳನ್ನ ಕೇಳೋದಕ್ಕೆ ಅವಕಾಶ ಸಿಗ್ತದೆಯೋ ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾವು ಪರಮ ಆದರದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಭಾಗವತಾದಿ ಸಚ್ಚಾಸ್ತ್ರಗಳನ್ನ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ದೇವರ ಕಥೆಗಳಲ್ಲಿ ನಮಗೆ ಆಸಕ್ತಿ ಹುಟ್ಟಬೇಕಾದ್ರೆ, ದೇವರ ಕಥೆಗಳನ್ನ ಕೇಳೋದ್ರಲ್ಲಿ ನಮಗೆ ಭಕ್ತಿ ಹುಟ್ಟಬೇಕಾದ್ರೆ ಏನ್ ಮಾಡಬೇಕು? ಬೇರೆ ಬೇರೆ ಕಥೆಗಳನ್ನ ಕೇಳೋದ್ರಲ್ಲಿ ನಮಗೆ ಆಸಕ್ತಿ ಇದೆ, ಬೇರೆ ಬೇರೆ ಕೆಲಸಗಳನ್ನ ಮಾಡೋದ್ರಲ್ಲಿ ನಮಗೆ ಆಸಕ್ತಿ ಇದೆ, ಟಿವಿ ನೋಡೋದ್ರಲ್ಲಿ ನಮಗೆ ಆಸಕ್ತಿ ಇದೆ. ಆದ್ರೆ ದೇವರ ಕಥೆಗಳನ್ನ ಕೇಳಬೇಕು ಅಂತಂದ್ರೆ ಯಾಕೋ ನಮ್ಮ ಮನಸ್ಸು ಒಪ್ಪೋದಿಲ್ಲ, ಕೇಳಬೇಕು ಅಂತ ನಮಗೆ ಆಸಕ್ತಿ ಬರೋದಿಲ್ಲ. ಯಾಕೆ? ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ಹರಿಪ್ರಸಾದವು ಜಿಹ್ವೆಗೆ ರುಚಿಯಾಗದೆಯ, ಆವರೋಗವು ಎನಗೆ ದೇವಧನ್ವಂತರಿ. ಯಾವ ರೋಗ ನನಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕಿವಿಗೆ ದೇವರ ಕಥೆಗಳು ಕೇಳಿಸ್ತಾ ಇಲ್ಲ, ಕಣ್ಣಿಗೆ ದೇವರ ರೂಪ ಕಾಣಿಸ್ತಾ ಇಲ್ಲ, ಬೇರೆದೆಲ್ಲವೂ ಕಾಣಿಸುತ್ತೆ, ಬೇರೆದೆಲ್ಲವೂ ಕೇಳಿಸುತ್ತೆ. ಬಾಯಲ್ಲಿ ದೇವರ ಮಂತ್ರ ಸ್ತೋತ್ರಗಳು ಬರೋದಿಲ್ಲ, ಬೇರೆ ಎಲ್ಲ ಮಾತುಗಳು ಬಾಯಿಂದ ಬರ್ತದೆ, ಬೇರೆ ಎಲ್ಲ ಪದಾರ್ಥಗಳು ನಾಲಿಗೆಗೆ ರುಚಿಯಾಗ್ತದೆ. ಆದ್ರೆ ದೇವರ ನೈವೇದ್ಯವಾಗಿರ್ತಕ್ಕಂತಹ ವೈಶ್ವದೇವ ಬಲಿಹರಣವಾದಂತಹ ಅನ್ನ ಅದು ಯಾಕೋ ನಮಗೆ ರುಚಿಸೋದಿಲ್ಲ. ಯಾವ ರೋಗ, ಎಂತಹ ರೋಗ ನನಗೆ ಇದೆ ಅಂತ ದಾಸರಾಯರು ಕೇಳ್ತಾರೆ. ಹಾಗಾದ್ರೆ ದೇವರ ಕಥೆಗಳನ್ನ ಕೇಳೋದ್ರಲ್ಲಿ ನಮಗೆ ಹೆಚ್ಚಿನ ಆಸಕ್ತಿ, ಶ್ರದ್ಧೆ, ಉತ್ಸಾಹ ಬರಬೇಕಾದ್ರೆ ನಾವೇನು ಉಪಾಯವನ್ನ ಮಾಡಬೇಕು? ಅದಕ್ಕೆ ಶ್ರೀಮದ್ ಭಾಗವತ ಹೇಳುತ್ತದೆ, ಶುಶ್ರೂಷೋಃ ಶ್ರದ್ಧದಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ ಮಹತ್ಸೇವಯಾ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್. ದೇವರ ಕಥೆಗಳನ್ನ ಕೇಳೋದ್ರಲ್ಲಿ ಆಸಕ್ತಿ ನಮಗೆ ಬರಬೇಕಾದ್ರೆ ನಾವು ಅನೇಕ ಸಣ್ಣ ಪುಟ್ಟ
ಸಾಧನೆಗಳನ್ನ ಮಾಡಿದಾಗ ಮಾತ್ರ ಭಗವಂತನ ಕಥೆಗಳನ್ನ ಕೇಳೋದ್ರಲ್ಲಿ ನಮಗೆ ಆಸಕ್ತಿ ಬರ್ತದೆ. ದೇವರಲ್ಲಿ ಭಕ್ತಿ ಬರಬೇಕಾದ್ರೆ ದೇವರ ಕಥೆಗಳನ್ನ ಕೇಳಬೇಕು. ದೇವರ ಕಥೆಗಳನ್ನ ಕೇಳಬೇಕಾದ್ರೆ, ಅದರಲ್ಲಿ ನಮಗೆ ಆಸಕ್ತಿ ಬರಬೇಕಾದ್ರೆ ಏನು ಉಪಾಯವನ್ನ ಮಾಡಬೇಕು ಅಂತಂದ್ರೆ, ಅದಕ್ಕೆ ಶ್ರೀಮದ್ ಭಾಗವತ ಹೇಳ್ತದೆ, ಮೊದಲಿಗೆ ಮಾಡುವಂತಹ ಉಪಾಯ ಪುಣ್ಯ ತೀರ್ಥ ನಿಷೇವಣಾತ್. ಪುಣ್ಯಪ್ರದವಾದಂತಹ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಬೇಕು. ತೀರ್ಥ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಗಂಗಾದಿ ನದಿಗಳು, ಗಂಗಾದಿ ಪುಣ್ಯಪ್ರದವಾದಂತಹ ತೀರ್ಥಗಳು, ಗಂಗಾ, ಸಿಂಧು, ಸರಸ್ವತಿ. ನಿಷೇವಣಾತ್. ಶಾಸ್ತ್ರದಲ್ಲಿ ತೀರ್ಥ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ತೀರ್ಥ ಅಂತಂದ್ರೆ ಪುಣ್ಯಪ್ರದವಾದಂತಹ ಗಂಗಾದಿ ತೀರ್ಥಗಳು ಅಂತ ಅರ್ಥ. ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಹೀಗೆ ಪುಣ್ಯಪ್ರದವಾದಂತಹ ತೀರ್ಥಗಳು. ಆ ತೀರ್ಥಗಳಲ್ಲಿ ಹೋಗಿ ಮೊದಲಿಗೆ ಸ್ನಾನವನ್ನ ಮಾಡಬೇಕು. ಆ ತೀರ್ಥ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಭಗವಂತನ ಪ್ರತಿಮೆಗಳನ್ನ ದರ್ಶನ ಮಾಡಬೇಕು. ಅದರಿಂದ ಅಂತಃಕರಣ ಶುದ್ಧವಾಗ್ತದೆ, ಮನಸ್ಸು ಶುದ್ಧವಾಗಬೇಕು. ಮನಸ್ಸು ಶುದ್ಧವಾಗಬೇಕಾದ್ರೆ ತೀರ್ಥಯಾತ್ರೆಗಳನ್ನ ಮಾಡಿದಾಗಲೇನೆ ಮನಸ್ಸು ಶುದ್ಧವಾಗ್ತಕ್ಕಂಥದ್ದು. ಅಥವಾ ತೀರ್ಥ ಅನ್ನೋ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಅದಕ್ಕೆ ಶ್ರೀಮದ್ ಆಚಾರ್ಯರನ್ನ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ಕರೆಯೋದು. ಆನಂದಪ್ರದಂ ತೀರ್ಥಂ ಯಸ್ಮಾತ್ ಸಹ ಆನಂದ ತೀರ್ಥ. ಶ್ರೀಮದ್ ಆಚಾರ್ಯರನ್ನ ಆನಂದ ತೀರ್ಥರು ಅಂತ ಯಾಕೆ ಕರೀತಾರೆ ಅಂದ್ರೆ, ಆನಂದಪ್ರದವಾದಂತಹ ತೀರ್ಥ ಶಾಸ್ತ್ರವನ್ನ ಕೊಟ್ಟವರು. ಶ್ರೀಮದ್ ಆಚಾರ್ಯರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳನ್ನ ಯಾರು ಭಕ್ತಿ ಶ್ರದ್ಧಾದಿಗಳಿಂದ ಅಧ್ಯಯನವನ್ನ ಮಾಡ್ತಾರೆ, ಅವರಿಗೆ ಏನು ಫಲ ಸಿಗತ್ತೆ ಅಂತಂದ್ರೆ ಮೋಕ್ಷನೇ ಫಲ. ಮುಕ್ತಿಮೇತೆ ಭಜಂತೆ ಸದೇತಿ. ಶ್ರೀಮದ್ ಆಚಾರ್ಯರಿಂದ ರಚಿತವಾದ ಸೂತ್ರ ಭಾಷ್ಯದ ಅಧ್ಯಯನವನ್ನು ಯಾರು ಮಾಡ್ತಾರೆ ಅವರಿಗೆ ಅದರ ಫಲ ಏನು ಅಂದ್ರೆ ಮೋಕ್ಷನೇ ಫಲ. ಅಂತಹ ಮೋಕ್ಷ ಫಲವನ್ನ ಕೊಡುವಂತಹ ಶಾಸ್ತ್ರವನ್ನ ರಚನೆ ಮಾಡಿದ್ರಿಂದ ಶ್ರೀಮದ್ ಆಚಾರ್ಯರಿಗೆ ಆನಂದ ತೀರ್ಥರು ಅಂತ ಕರೀತಾರೆ. ಹೀಗಾಗಿ ತೀರ್ಥ ಅನ್ನೋ ಶಬ್ದಕ್ಕೆ ಭಾಗವತಾದಿ ಸಚ್ಛಾಸ್ತ್ರಗಳು ಅಂತ ಅರ್ಥ. ಇದನ್ನ ಸೇವಾ ಮಾಡೋದು, ಭಾಗವತಾದಿ ಸಚ್ಛಾಸ್ತ್ರಗಳ ಸೇವಾ ಮಾಡೋದು ಅಂತಂದ್ರೆ ನಿರಂತರವಾಗಿ ಭಾಗವತಾದಿ ಕಥೆಗಳನ್ನ ಶ್ರವಣ ಮಾಡತಕ್ಕಂಥದ್ದು, ಗಂಗಾದಿ ಪುಣ್ಯ ತೀರ್ಥಗಳಲ್ಲಿ ಸ್ನಾನವನ್ನ ಮಾಡತಕ್ಕಂಥದ್ದು, ತೀರ್ಥ ಕ್ಷೇತ್ರಗಳಲ್ಲಿರತಕ್ಕಂತಹ ಭಗವಂತನ ದರ್ಶನವನ್ನ ಮಾಡತಕ್ಕಂಥದ್ದು. ಇದು ಮೊದಲ ಸಾಧನ. ಇದಾದ ಮೇಲೆ ಆ ತೀರ್ಥಕ್ಷೇತ್ರಗಳಿಗೆ ನಾವು ಹೋದಾಗ ಅನೇಕ ಜ್ಞಾನಿಗಳು ಕೂಡ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡೋದಕ್ಕಾಗಿ ಅವರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಬಂದಿರ್ತಾರೆ. ಹೀಗಾಗಿ ಮಹಾತ್ಮರ ಜ್ಞಾನಿಗಳ ಸಮಾಗಮ, ಅವರ ಸಂಘ ನಮಗೆ ಸಿಗ್ತದೆ. ಅದಕ್ಕೆ ಉತ್ತಮರ ಸಂಘವನ್ನು ನೀ ಇತ್ತು ಸಲಹಯ್ಯ. ಉತ್ತಮರ ಸಂಘವನ್ನು, ಸಜ್ಜನರ, ಸಾತ್ವಿಕರ, ಜ್ಞಾನಿಗಳ ಸಹವಾಸವನ್ನ ನಮಗೆ ಕೊಟ್ಟು ಭಗವಂತ ರಕ್ಷಣೆಯನ್ನು ಮಾಡ್ತಾನೆ.
ಅವರು ಎಲ್ಲೆಲ್ಲೋ ಬರೋದಿಲ್ಲ. ಜ್ಞಾನಿಗಳು ಸಜ್ಜನರು ಎಲ್ಲ ಕಡೆ ಅಡ್ಡಾಡೋದಿಲ್ಲ. ಎಲ್ಲಿ ತೀರ್ಥ ಕ್ಷೇತ್ರಗಳೋ ಅಲ್ಲಿ ಸಂಚಾರವನ್ನ ಮಾಡ್ತಾರೆ. ಯಾಕೆ? ಪುಣ್ಯವನ್ನ ಸಂಪಾದನೆ ಮಾಡೋದಕ್ಕಾಗಿ. ನಾವು ತೀರ್ಥಯಾತ್ರೆಗಳನ್ನ ಮಾಡಿದಾಗ ಅಲ್ಲಿ ಬಂದಂತಹ ಜ್ಞಾನಿಗಳ ಸಹವಾಸ, ಅವರ ಸಂಪರ್ಕ ನಮಗೂ ಕೂಡ ಆಗ್ತದೆ. ದೊಡ್ಡ ಜ್ಞಾನಿಗಳು, ಸಾತ್ವಿಕರು, ಸಜ್ಜನರು, ಭಗವಂತನಿಗೆ ಪ್ರಿಯರಾದವರು, ಅವರು ಸಿಕ್ಕಿದಾಗ ನಾವೇನ್ ಮಾಡಬೇಕು ಅಂತಂದ್ರೆ ಅವರ ಸೇವಾದಿಗಳನ್ನ ಮಾಡಬೇಕು, ಅವರನ್ನ ಸಂತೋಷಪಡಿಸ್ಬೇಕು, ಅವರ ಕಡೆಯಿಂದ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಸ್ಯಾನ್ ಮಹತ್ ಸೇವೆಯ ವಿಪ್ರಾಹ, ಮಹಾತ್ಮರ ಸೇವಾ ಭಾಗ್ಯ ನಮಗೆ ಸಿಗ್ತದೆ. ತೀರ್ಥಾನಾಂ ಮಹತ್ ಸಮಾಗಮೇನ ಲಬ್ಧಯ ಜ್ಞಾನಿನಾಂ ಸೇವೆಯ. ತೀರ್ಥಯಾತ್ರೆಗಳನ್ನ ಮಾಡಿದಾಗ ಅಲ್ಲಿ ಏನು ಜ್ಞಾನಿಗಳು ಬಂದಿರ್ತಾರೆ ಅವರ ಸೇವಾದಿಗಳನ್ನ ಮಾಡಬೇಕು. ಅವರ ಸೇವಾದಿಗಳನ್ನ ಮಾಡೋದ್ರಿಂದ ಏನ್ ಸಿಗತ್ತೆ ಅಂತಂದ್ರೆ, ದೇವರಲ್ಲಿ ನಮಗೇನು ಅಲ್ಪ ಸ್ವಲ್ಪ ಶ್ರದ್ಧೆ ಇರ್ತದೆ, ಭಕ್ತಿ ಏನಿರುತ್ತದೆ, ಜ್ಞಾನಿಗಳು ಮಾಡುವ ಭಕ್ತಿಯನ್ನ ನೋಡಿದಾಗ ನಮಗೂ ಕೂಡ ವಿಶೇಷವಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಅನ್ನಿಸಿ ದೇವರಲ್ಲಿ ವಿಶೇಷವಾದ ಭಕ್ತಿಯನ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಶ್ರದ್ಧದಾನಸ್ಯ ಮಹತಾಂ ಉಪದೇಶೇನ. ಮಹಾತ್ಮರು, ಜ್ಞಾನಿಗಳು ಅವರು ಭಗವಂತನ ಮಹಾತ್ಮ್ಯಗಳನ್ನ, ಭಗವದ್ಭಕ್ತರ ಮಹಿಮೆಗಳನ್ನ ಹೇಳಿದಾಗ ಭಗವಂತ ತನ್ನ ಭಕ್ತರಿಗೆ ಹೇಗೆ ಅನುಗ್ರಹವನ್ನ ಮಾಡ್ತಾನೆ. ಪ್ರಹ್ಲಾದರಾಜರ ಕಥೆ ಆಗಿರಬಹುದು, ಧ್ರುವರಾಜರ ಕಥೆಯನ್ನ ಕೇಳಿರಬಹುದು, ಗಜರಾಜನ ಕಥೆಯನ್ನ ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೀವಿ, ಅಜಾಮಿಲನ ಕಥೆಯನ್ನ ಕೇಳ್ತೀವಿ. ಒಬ್ರ ಇಬ್ರ ಅನೇಕ ಜನ ಭಕ್ತರು, ಭಗವದ್ಭಕ್ತರು, ಅವರಿಗೆ ಭಗವಂತ ಯಾವ ರೀತಿಯಾದ ಅನುಗ್ರಹವನ್ನ ಮಾಡಿದ್ದಾನೆ ಅನ್ನುವಂತಹ ಭಗವಂತನ ಮಹಿಮೆಗಳ ಉಪದೇಶವನ್ನ ಜ್ಞಾನಿಗಳ ಮುಖದಿಂದ ಶ್ರವಣ ಮಾಡಿದಾಗ ದೇವರಲ್ಲಿ ನಮಗೆ ಇನ್ನೂ ವಿಶ್ವಾಸ ಬರ್ತದೆ. ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ದೇವರೊಬ್ಬನೇ ನಮ್ಮನ್ನ ರಕ್ಷಣೆ ಮಾಡತಕ್ಕಂಥದ್ದು ಅನ್ನುವಂತಹ ದೃಢವಾದ ವಿಶ್ವಾಸ ದೇವರಲ್ಲಿ ನಮಗೆ ಬರ್ತದೆ. ಶ್ರದ್ಧದಾನಸ್ಯ ಶುಶ್ರೂಷೋಹೋ ತತಃ ಶ್ರವಣೇಚ್ಛಾ. ಇಷ್ಟು ಭಗವಂತನ ಬಗ್ಗೆ ದೃಢವಾದ ನಂಬಿಕೆ, ಅವನು ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವಂತಹ ದೃಢವಾದ ವಿಶ್ವಾಸ ಬಂದ ಮೇಲೆ, ಹಾಗಾದ್ರೆ ದೇವರ ಕಥೆಗಳನ್ನ ಕೇಳಬೇಕು ಅಂತ ಅಪೇಕ್ಷೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ದೇವರ ಕಥೆಗಳನ್ನ ಕೇಳಬೇಕು ಅಂತ ನಮಗೆ ಇಚ್ಛೆ ಹುಡುತ್ತದೆ. ಆವಾಗ ಯಾರು ದೇವರ ಕಥೆಗಳನ್ನು ಹೇಳಿದ್ರು ಕೂಡ, ಭಗವಂತನ ಕಥೆಗಳನ್ನ ಹೇಳಿದ್ರು ಕೂಡ, ಭಾಗವತಾದಿ ಕಥೆಗಳನ್ನ ಹೇಳಿದ್ರು ಕೂಡ ಅಲ್ಲಿ ಹೋಗಿ ಕುಳಿತುಕೊಂಡು ಶ್ರದ್ಧೆಯಿಂದ ಪಟೇ ಶೃಣೋತಿಯೋ ಭಕ್ತ್ಯ, ಭಕ್ತಿಯಿಂದ ಭಾಗವತಾದಿ ಸಚ್ಛಾಸ್ತ್ರಗಳನ್ನ ಶ್ರವಣ ಮಾಡಬೇಕು ಅಂತ ನಮಗೆ ಭಾಗವತಾದಿ ಭಗವಂತನ ಕಥೆಗಳನ್ನ ಕೇಳೋದ್ರಲ್ಲಿ ಆಸಕ್ತಿ ಮೂಡುತ್ತದೆ. ನಿರಂತರವಾಗಿ ಭಗವಂತನ ಕಥೆಗಳನ್ನ ಕೇಳ್ತಾ ಕೇಳ್ತಾ ಇದ್ರೆ ಆವಾಗ ಭಗವಂತನ ಒಂದೊಂದೇ ಗುಣಗಳನ್ನ ಚಿಂತನೆ ಮಾಡೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ದೇವರ ಒಂದೊಂದೇ ಅವಯವಗಳು, ದೇವರ ಪಾದವನ್ನ ಪ್ರಾರಂಭ ಮಾಡಿಕೊಂಡು ದೇವರ ತಲೆಯವರೆಗೂ ಕೂಡ ಎಲ್ಲ ಅವಯವಗಳ ಚಿಂತನೆಯನ್ನ, ಎಲ್ಲ ಅವಯವಗಳ ಧ್ಯಾನವನ್ನ ಮಾಡಬೇಕು. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯ. ಭಗವಂತನ ಪಾದದಲ್ಲಿ ಧ್ವಜ, ವಜ್ರ ಈ ಎಲ್ಲ ಚಿಹ್ನೆಗಳು ಇದೆ.
ಭಗವಂತನ ಪಾದಗಳೆರಡು ಒಂದು ಜ್ಞಾನಮಯ, ಇನ್ನೊಂದು ಆನಂದಮಯ. ಆನಂದವನ್ನು ಕೊಡುತ್ತದೆ, ಜ್ಞಾನವನ್ನು ಕೂಡ ಕೊಡುತ್ತದೆ. ಹೀಗಾಗಿ ಭಗವಂತನ ಪಾದವನ್ನ ಆರಂಭ ಮಾಡಿಕೊಂಡು ಭಗವಂತನ ನೆತ್ತಿಯವರೆಗೆ ಎಲ್ಲ ಅವಯವಗಳ ಧ್ಯಾನವನ್ನ ಸ್ವಲ್ಪ 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 ಮಾಡ್ತಾ ಮಾಡ್ತಾ ಕೊನೆಯ ಒಳಗೆ ಆ ಭಗವಂತನ ಪೂರ್ಣವಾದ ರೂಪವನ್ನ ವಾಸನಾಮಯವಾದ ಭಗವಂತನ ರೂಪ. ನಾವೇನು ಚಿತ್ರಗಳಲ್ಲಿ ದೇವರನ್ನ ನೋಡ್ತೀವಿ, ಪ್ರತಿಮೆಗಳಲ್ಲಿ ಭಗವಂತನನ್ನ ಏನ್ ನೋಡ್ತೀವಿ, ಇದೇ ಕಣ್ಣು ಮುಚ್ಚಿದಾಗ ಅದೇ ರೂಪ ನಮ್ಮ ತಲೆ ಒಳಗೆ ಬರಬೇಕು. ಅದನ್ನೇ ಧ್ಯಾನ ಮಾಡ್ತಾ 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 ಒಮ್ಮೆ ಭಗವಂತನ ಅನುಗ್ರಹ ಆಗ್ತದೆ, ಬಿಂಬರೂಪಿಯಾದ ಭಗವಂತನ ದರ್ಶನವಾಗ್ತದೆ. ಆವಾಗ ಭಗವಂತನ ಅನುಗ್ರಹದಿಂದ, ಅತ್ಯರ್ಥ ಪ್ರಸಾದದಿಂದ ಮೋಕ್ಷವನ್ನ ಹೊಂದೋದಕ್ಕೆ ಸಾಧ್ಯ. ಜ್ಞಾನದಿಂದಲೇ ಮೋಕ್ಷ ಹೊರತು ಬೇರೆ ಯಾವುದರಿಂದಲೂ ಮೋಕ್ಷ ಸಿಗೋದಿಲ್ಲ. ಭಗವಂತನ ಅಪರೋಕ್ಷ ಜ್ಞಾನನೇ ಮೋಕ್ಷ ಸಾಧನ. ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಆದರೆ ಅನೇಕ ಪುರಾಣಗಳು ಬೇರೆ ಬೇರೆ ಸಾಧನಗಳಿಂದ ಮೋಕ್ಷ ಸಿಗತ್ತೆ ಅಂತ ಹೇಳ್ತದೆ. ಆದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಬೇರೆ ಯಾವ ಸಾಧನೆಗಳಿಂದಲೂ ಮೋಕ್ಷ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಭಗವಂತನ ಅಪರೋಕ್ಷ ಜ್ಞಾನ, ದೇವರ ಜ್ಞಾನ, ಇದೊಂದೇ ಮೋಕ್ಷವನ್ನ ಕೊಡಿಸೋದಕ್ಕೆ ಸಾಧ್ಯ. ಜ್ಞಾನ ಒಂದೇ ಮೋಕ್ಷ ಸಾಧನ. ಕೂರ್ಮ ಪುರಾಣ ನಮಗೆ ತಿಳಿಸ್ತದೆ, ಬ್ರಹ್ಮಜ್ಞಾನೇನವಾ ಮುಕ್ತಿ ಪ್ರಯಾಗ ಮರಣೇನವಾ ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ವಿಷ್ಣು ಸನ್ನಿಧೌ. ಬ್ರಹ್ಮಜ್ಞಾನದಿಂದ, ಅಪರೋಕ್ಷ ಜ್ಞಾನದಿಂದ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ, ಅಥವಾ ಪ್ರಯಾಗ ಮರಣೇನವಾ. ಪ್ರಯಾಗ ಗಂಗಾ ಸಿಂಧು ಗಂಗಾ ಯಮುನಾ ಸರಸ್ವತಿ ಸಂಗಮ ಏನಿದೆ ಪ್ರಯಾಗ, ಆ ಪ್ರಯಾಗದಲ್ಲಿ ಸ್ನಾನಾದಿಗಳನ್ನ ಮಾಡೋಣದರಿಂದ ಅಥವಾ ಪ್ರಯಾಗದಲ್ಲಿ ಮರಣವನ್ನ ಹೊಂದೋದರಿಂದ ಮೋಕ್ಷ ಸಿಗತ್ತೆ. ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ. ಗೋಮತಿ ನದಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಕೇವಲ ಸ್ನಾನವನ್ನ ಮಾಡಿದ್ರೆ ಸಾಕು, ಮೋಕ್ಷ ಸಿಗತ್ತೆ. ಎಷ್ಟು ಸುಲಭವಾದ ಉಪಾಯವನ್ನ ಪುರಾಣ ನಮಗೆ ಹೇಳ್ತದೆ ನೋಡ್ರಿ. ಬಹಳ ಕಷ್ಟಪಡಬೇಡ್ರಿ. ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ ಮಾಡ್ರಿ, ಇಲ್ಲ ಅಂತಂದ್ರೆ ಸಾಯೋ ಕಾಲದಲ್ಲಿ ಪ್ರಯಾಗದಲ್ಲಿ ವಾಸ ಮಾಡಿ ಮರಣವನ್ನು ಹೊಂದಿಬಿಟ್ರೆ ಸಾಕು, ಮೋಕ್ಷ ಸಿಕ್ಬಿಡುತ್ತೆ. ಅಥವಾ ಗೋಮತಿಯಲ್ಲಿ ಸ್ನಾನವನ್ನ ಮಾಡಿದ್ರೆ ಸಾಕು, ಮೋಕ್ಷ ಸಿಕ್ಬಿಡುತ್ತೆ. ಮೋಕ್ಷ ಇಷ್ಟು ಸುಲಭವಾಗಿ ಸಿಗ್ತಾ ಇದ್ದಿದ್ರೆ ಎಲ್ಲರೂ ಕೂಡ ಇದೇ ಕೆಲಸವನ್ನ ಮಾಡಬಹುದಾಗಿತ್ತು. ಸ್ನಾನ, ಸಂಧ್ಯಾ ವಂದನೆ, ಜಪ, ತಪ, ಹೋಮ, ಹವನ ಇಷ್ಟೆಲ್ಲ ಕಷ್ಟಪಟ್ಟು ಕರ್ಮಗಳನ್ನ ಮಾಡಿ, ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ, ಭಗವಂತನ ಧ್ಯಾನಾದಿಗಳನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನ ಸಂಪಾದಿಸುವಂತಹ ಭಾರಿ ಕಷ್ಟ ಸಾಧ್ಯವಾದಂತ ಕೆಲಸವನ್ನ ಯಾರು ಮಾಡ್ತಾ ಇರಲಿಲ್ಲ. ಸುಲಭವಾಗಿ ಪ್ರಯಾಗದಲ್ಲಿ ಮರಣವನ್ನ ಹೊಂದಿಬಿಟ್ರೆ ಸಾಕು, ಗೋಮತಿಯಲ್ಲಿ ಸ್ನಾನವನ್ನ ಮಾಡಿಬಿಟ್ರೆ ಸಾಕು, ಮೋಕ್ಷ ಸಿಕ್ಬಿಟ್ರೆ. ಇನ್ನೊಂದು ಮಾತು ಹೇಳ್ತದೆ, ಕಾಶಿ ಮರಣೇನವಾ ಮುಕ್ತಿ. ಕಾಶಿಯಲ್ಲಿ ಮೃತನಾದ್ರೆ ಸಾಕು, ಮೋಕ್ಷ ಸಿಕ್ಬಿಡುತ್ತೆ ಅಂತೇಳಿ ಕೊನೆ ಕಾಲಕ್ಕೆ ಎಲ್ಲ ಮಕ್ಕಳಿಗೆ ಹೇಳಿರೋದು. ನಾನು ಬೆಂಗಳೂರಿನಲ್ಲಿ ಇರೋದಿಲ್ಲ, ನನ್ನನ್ನ ಕಾಶಿಗೆ ಕರ್ಕೊಂಡು ಹೋಗ್ಬಿಡ್ರಿ, ಅಲ್ಲಿ ಗಂಗಾ ಸ್ನಾನವನ್ನ ಮಾಡಿ ನಾನು ದೇಹ ತ್ಯಾಗವನ್ನ ಮಾಡ್ತೀನಿ, ನನಗೆ ಮೋಕ್ಷ ಸಿಗತ್ತೆ. ಇಷ್ಟು ಸುಲಭವಾಗಿತ್ತು ಅಂದ್ರೆ ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಯ್ತು? ಇಷ್ಟೆಲ್ಲ ಸಾಧನೆಗಳನ್ನು ಯಾಕೆ ಮಾಡ್ಬೇಕಾಯ್ತು? ಅದಕ್ಕೆ ಶ್ರೀಮದ್ ಆಚಾರ್ಯರು
ಭಾಗವತ ತಾತ್ಪರ್ಯದಲ್ಲಿ ಉತ್ತರವನ್ನ ಹೇಳ್ತಾರೆ. ದಾನ ತೀರ್ಥ ತಪೋ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕ ವಿಮುಕ್ತಯೇ. ದಾನ, ಅನೇಕ ದ್ರವ್ಯ ದಾನ ಆಗಲಿ, ಭೂದಾನ, ತಿಲದಾನ, ಏನೆಲ್ಲ ದಾನವನ್ನ ಮಾಡ್ತೀವಿ, ಆ ದಾನಗಳನ್ನ ಮಾಡೋದ್ರಿಂದ ಮೋಕ್ಷ ಆಗ್ತದೆ ಅಂತ ಕೆಲವು ಮಾತುಗಳಿದೆ. ತೀರ್ಥ ಸ್ನಾನಗಳನ್ನ ಮಾಡೋದ್ರಿಂದ ಮೋಕ್ಷ. ಪ್ರಯಾಗ ಮರಣೇನವ ಗೋಮತ್ಯಾಂ ವಿಷ್ಣು ಸನ್ನಿಧೌ, ಕೇವಲ ಸ್ನಾನ ಮಾತ್ರೇನ ಗೋಮತ್ಯಾಂ ವಿಷ್ಣು ಸನ್ನಿಧೌ. ಗಂಗಾದಿ ಪರಮ ಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಸಾಕು ಮೋಕ್ಷ ಸಿಗ್ತದೆ ಅಂತ ಮಾತುಗಳಿದೆ. ತಪಸ್ಸು, ಯಜ್ಞ, ಈ ಎಲ್ಲ ಮಾತುಗಳು ಕೂಡ ಅದರ ಅರ್ಥ ಏನು ಅಂತಂದ್ರೆ ಅಂಗಾನಿ ಹರಿಸೇವಾಯಾಮ್, ಭಗವಂತನ ಸೇವಾ ಮಾಡೋದಕ್ಕೆ ಇವೆಲ್ಲ ಸಾಧನಗಳು. ಹಾಗಾದ್ರೆ ಮೋಕ್ಷಕ್ಕೆ ಯಾವ ಸಾಧನ ಅಂತಂದ್ರೆ ಭಕ್ತಿಸ್ತ್ವೇಕ ವಿಮುಕ್ತಯೇ. ದೇವರಲ್ಲಿ ನಿರ್ವ್ಯಾಜವಾಗಿ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಮಾಡುವಂತಹ ಸ್ನೇಹ, ಭಕ್ತಿ ಏನಿದೆಯಲ್ಲ, ಇದೊಂದೇ ಮೋಕ್ಷಕ್ಕೆ ಸಾಧನ. ದೇವರಲ್ಲಿ ಭಕ್ತಿ ಬರೋದಕ್ಕೆ ಈ ತೀರ್ಥ ಸ್ನಾನಗಳು, ಪ್ರಯಾಗಾದಿಗಳಲ್ಲಿಯ ಮರಣ ಇತ್ಯಾದಿಗಳು ಕಾರಣವಾಗ್ತದೆ ಹೊರತು ಅದರಿಂದ ಮೋಕ್ಷ ಸಿಗೋದಿಲ್ಲ. ಪ್ರಯಾಗ ಮರಣಾದಿಗಳಿಂದ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಅಂತಃಕರಣ ಶುದ್ಧವಾಗಿ ಭಗವಂತನ ಜ್ಞಾನ ಶಾಸ್ತ್ರದಿಂದ ಪಡೆದುಕೊಂಡು ಧ್ಯಾನಾದಿಗಳನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನ ಮಾಡಿಕೊಂಡು ಆ ಪರೋಕ್ಷ ಜ್ಞಾನ ದ್ವಾರ ಈ ಎಲ್ಲ ಸತ್ಕರ್ಮಗಳು ಮೋಕ್ಷ ಸಾಧನವಾಗ್ತದೆ ಹೊರತು ನೇರವಾಗಿ ಮೋಕ್ಷ ಸಾಧನವಾಗತಕ್ಕಂಥದ್ದು ಕೇವಲ ಭಗವಂತನಲ್ಲಿ ಮಾಡುವಂತಹ ನಿರ್ವ್ಯಾಜವಾದ ಭಕ್ತಿ. ಬ್ರಹ್ಮಜ್ಞಾನಂ ವಿನಾಮುಕ್ತಿ ನ ಕಥಂಚಿತ್ ಅಪಿಷ್ಯತೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಬ್ರಹ್ಮಜ್ಞಾನವನ್ನ ಬಿಟ್ಟು, ಅಪರೋಕ್ಷ ಜ್ಞಾನವನ್ನ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಮೋಕ್ಷ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಪುರಾಣಗಳೆಲ್ಲ ಪ್ರಯಾಗಾದಿ ಕ್ಷೇತ್ರಗಳಲ್ಲಿ ಮರಣವನ್ನ ಹೊಂದೋದ್ರಿಂದ, ಗೋಮತ್ಯಾದಿ ತೀರ್ಥಗಳಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಆಗ್ತದೆ ಅಂತ ಹೇಳ್ತದಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಪ್ರಯಾಗಾದೇಸ್ತು ಯಾ ಮುಕ್ತಿ ಜ್ಞಾನೋಪಾಯತ್ವಮೇವಹಿ. ಮೋಕ್ಷಕ್ಕೆ ಉಪಾಯ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನಕ್ಕೆ ಉಪಾಯ ಯಾವುದು ಅಂತಂದ್ರೆ ಗಂಗಾ ಮೊದಲಾದಂತಹ ತೀರ್ಥಗಳಲ್ಲಿ ಸ್ನಾನವನ್ನ ಮಾಡೋದೇನಿದೆ ಇದು ಉಪಾಯ. ಗಂಗಾದಿ ತೀರ್ಥಗಳಲ್ಲಿ ಸ್ನಾನವನ್ನ ಮಾಡೋದು, ಅನೇಕ ತೀರ್ಥ ಕ್ಷೇತ್ರಗಳನ್ನ ಸಂಚಾರ ಮಾಡತಕ್ಕಂಥದ್ದು, ಇದರಿಂದ ಮೊದಲಿಗೆ ಅಂತಃಕರಣ ಶುದ್ಧವಾಗ್ತದೆ. ಅಂತಃಕರಣ ಶುದ್ಧವಾದರೆ ಭಗವಂತನ ಅಪರೋಕ್ಷ ಜ್ಞಾನ ಆಗೋದಕ್ಕೆ ಸಹಕಾರಿ. ಹೀಗಾಗಿ ಅಪರೋಕ್ಷ ಜ್ಞಾನಕ್ಕೆ ಈ ಎಲ್ಲ ತೀರ್ಥಯಾತ್ರೆಗಳು, ಸಜ್ಜನರ ಸಹವಾಸ, ಶ್ರವಣಾದಿಗಳು ಇವೆಲ್ಲವೂ ಕೂಡ ಸಾಧನ. ಹೀಗಾಗಿ ಅವುಗಳನ್ನ ಮಾಡಬೇಕು. ಅದನ್ನೇ ವಿಜಯದಾಸರು ಹೇಳ್ತಾರೆ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಕಾಶಿಗೆ ತಾ ಹೋದರೇನು, ಕಾನನವ ಸೇರಿದರೇನು, ಕಾಶಿ ಪೀತಾಂಬರ ಹುಟ್ಟರೇನು, ಜಪ ತಪವ ಮಾಡಲೇನು, ಜಾಣತನದೊಳಗೆ ಮೆರೆದರೇನು, ವಿಜಯ ವಿಠಲನ್ನ ಸಾರಿದರೇನು. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಕಾಶಿ ಯಾತ್ರೆಯನ್ನು 1000 ಸಲ ಮಾಡಿ, ಕಾಡಿಗೆ ಹೋಗಿ 10,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಲಿ, ಏನ್ ಮಾಡಿದ್ರು ಮೋಕ್ಷ ಸಿಗೋದಿಲ್ಲ. ಮೋಕ್ಷ ಸಿಗಬೇಕಾದ್ರೆ ಅಪರೋಕ್ಷ ಜ್ಞಾನ, ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು. ಆ ದೇವರ ಅನುಗ್ರಹ ಅಪರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕಾಗಿ ಎಲ್ಲ ಸಾಧನೆಗಳನ್ನ, ಸ್ನಾನ, ಸಂಧ್ಯಾವನೆ, ಜಪ ತಪ, ಹೋಮ ಹವನ, ಅತಿಥಿ ಅಭ್ಯಾಗತರ ಪೂಜಾ, ಬ್ರಾಹ್ಮಣರ ಪೂಜಾ ಇತ್ಯಾದಿಗಳೆಲ್ಲವೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನ.
ಅದನ್ನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಮೋಕ್ಷಕ್ಕೆ ಸಾಧನವಾದಂತಹ ಅಪರೋಕ್ಷ ಜ್ಞಾನ, ದೇವರ ದರ್ಶನ ಏನಿದೆ, ಅದಕ್ಕೆ ಸಮಾನವಾದಂತಹ ಪವಿತ್ರವಾದ ಮತ್ತೊಂದು ವಸ್ತು ಇಲ್ಲ. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇನೆ ಮೋಕ್ಷವನ್ನು ಹೊಂದೋದಕ್ಕೆ ಸಾಧ್ಯ ಹೊರತು ಜ್ಞಾನ ಬಿಟ್ಟು ಬೇರೆ ಯಾವುದರಿಂದಲೂ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಜ್ಞಾನಕ್ಕಾಗಿ ನಿರಂತರವಾಗಿ ಭಗವಂತನ ಕಥೆಗಳನ್ನ, ಭಗವತಾದಿ ಶಾಸ್ತ್ರಗಳ ಶ್ರವಣವನ್ನ ಮಾಡ್ತಾನೇ ಇರಬೇಕು. ಎಷ್ಟು ಸಲಿ ಮಾಡಿದ್ರು ಮತ್ತೆ ಮತ್ತೆ ಮಾಡ್ತಾ ಇರಬೇಕು. ಸರಿ, ಹೀಗೆ ನಿರಂತರವಾಗಿ ಭಗವಂತನ ಕಥೆಗಳನ್ನ, ಭಗವತಾದಿ ಸಚ್ಚಾಸ್ತ್ರಗಳನ್ನ ಶ್ರವಣ ಮಾಡ್ತಾ ಇದ್ರೆ ಅವನಿಗೇನ್ ಸಿಗತ್ತೆ, ಅವನಿಗೇನ್ ಫಲ ಅಂತಂದ್ರೆ, ಅದಕ್ಕೆ ಶ್ರೀಮದ್ ಭಾಗವತ ಹೇಳ್ತದೆ, ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಿರಂತರವಾಗಿ ದೇವರ ಕಥೆಗಳನ್ನ ಕೇಳ್ತಾ ಇದ್ರೆ ಭಗವಂತ ಮೊದಲಿಗೆ ಏನ್ ಮಾಡ್ತಾನೆ, ಮನಸ್ಸಿನಲ್ಲಿರ್ತಕ್ಕಂತಹ ಅಭದ್ರಾಣಿ, ಮನಸ್ಸಿನ ಎಲ್ಲ ಹೊಲಸು, ಅಮಂಗಲಕರವಾಗಿರ್ತಕ್ಕಂಥದ್ದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೇನಿದೆ, ಇವುಗಳು ನಮ್ಮಲ್ಲಿ ಇದ್ದದ್ದಕ್ಕಾಗಿಯೇ ಭಗವಂತನ ದರ್ಶನವಾಗಿಲ್ಲ ನಮಗೆ. ಎಲ್ಲಿವರೆಗೂ ನಮ್ಮಲ್ಲಿ ಕಾಮಕ್ರೋಧಾದಿಗಳು ಇರುತ್ತದೆ, ಅಲ್ಲಿವರೆಗೂ ದೇವರು ನಮಗೆ ದರ್ಶನವನ್ನು ಕೊಡೋದಿಲ್ಲ. ದೇವರ ವಾಸನಾಮಯವಾದಂತಹ ರೂಪ ನಮ್ಮ ಮನಸ್ಸಿನಲ್ಲಿ ತೋರಬೇಕಾದ್ರೆ ಕಾಮಕ್ರೋಧಾದಿಗಳೆಲ್ಲ ಹೋಗಬೇಕು. ಧ್ರುವರಾಜರು ಕಣ್ಣ ಮುಚ್ಚಿ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಭಗವಂತನ ವಾಸುದೇವ ರೂಪ ಆ ಮನಸ್ಸಿನಲ್ಲಿ ತೋರ್ತಾ ಇತ್ತು. ಯಾಕೆ? ಅವರಿಗೆ ಕಾಮ, ಕ್ರೋಧ, ಲೋಭ, ಯಾವ ವಿಧವಾದ ಮನಸ್ಸಿನ ಹೊಲಸು ಇರೋದಿಲ್ಲ. ಹೀಗಾಗಿ ಆ ಭಗವಂತನನ್ನ ಧ್ಯಾನ ಮಾಡೋದಕ್ಕೆ ಅವಕಾಶವಾಯಿತು. ಹಾಗೆ ನಾವು ದೇವರ ಧ್ಯಾನವನ್ನ ಮಾಡಬೇಕಾದ್ರೆ ಧ್ಯೇಯನಾದಂತಹ ಆ ಭಗವಂತನ ರೂಪ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಆ ನಮ್ಮ ಮನಸ್ಸಿನಲ್ಲಿ ಭಗವಂತನ ರೂಪ ಕಾಣಿಸಬೇಕಾದ್ರೆ ಮನಸ್ಸು ಎಷ್ಟು ಸ್ವಚ್ಛವಾಗಿರಬೇಕು. ಕನ್ನಡಿ ಬಹಳ ಹೊಲಸಾಗಿದೆ, ಆ ಕನ್ನಡಿಯೊಳಗೆ ನಮ್ಮ ಪ್ರತಿಬಿಂಬ ಬೀಳೋದಕ್ಕೆ ಸಾಧ್ಯನ ಇಲ್ಲ. ಹಾಗೆ ನಮ್ಮ ಮನಸ್ಸು ಬಹಳ ಹೊಲಸಾಗಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ತುಂಬಿ ಹೋಗಿದೆ. ಹೀಗಾಗಿ ಆ ವಾಸನಾಮಯವಾದ ಭಗವಂತನ ರೂಪ ನಮ್ಮ ಮನಸ್ಸಿನಲ್ಲಿ ತೋರೋದಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ರೂಪ ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾದ್ರೆ, ನಮಗೆ ತೋರ್ಬೇಕಾದ್ರೆ ಈ ಎಲ್ಲ ಹೊಲಸು ಹೋಗ್ಬೇಕು. ಈ ಎಲ್ಲ ಹೊಲಸು ಹೇಗೆ ಹೋಗ್ತದೆ ಅಂತಂದ್ರೆ, ನಿರಂತರವಾಗಿ ದೇವರ ಕಥೆಗಳನ್ನ ಕೇಳ್ತಾ ಇದ್ರೆ, ಶೃಣ್ವತಾಂ ಸ್ವಕಥಾಂ ಕೃಷ್ಣ. ಯಾರು ತನ್ನ ಕಥೆಗಳನ್ನ, ತನ್ನ ಮಹಿಮೆಗಳನ್ನ ಶ್ರವಣ ಮಾಡ್ತಾ ಇರ್ತಾರೆ, ನಿರಂತರವಾಗಿ ಶ್ರವಣ ಮಾಡ್ತಾ ಇರ್ತಾರೆ, ಅಂತಹ ವ್ಯಕ್ತಿಗಳಿಗೆ ಪುಣ್ಯ ಶ್ರವಣ ಕೀರ್ತನ, ಭಗವಂತನ ಕಥೆಗಳನ್ನ ಕೇಳಿದ್ರೆ ಸಾಕು ಪುಣ್ಯ ಬರ್ತದೆ. ಅಂತಹ ಪುಣ್ಯ ಶ್ರವಣ ಕೀರ್ತನನಾದಂತಹ ಕೃಷ್ಣ ಏನ್ ಮಾಡ್ತಾನೆ? ಹೃದ್ಯಂತಸ್ಥಃ ಹ್ಯಭದ್ರಾಣಿ, ಮನಸ್ಸಿನಲ್ಲಿ ಇರುವ ಕಾಮಕ್ರೋಧಾದಿ ಹೊಲಸನ್ನ, ಅಮಂಗಲಕರವಾಗಿರ್ತಕ್ಕಂತಹ ದೋಷಗಳೇನಿದೆ ಆ ಎಲ್ಲ ದೋಷಗಳನ್ನ ವಿದುನೋತಿ, ನಾಶವನ್ನ ಮಾಡ್ತಾನೆ. ಹೇಗೆ? ಸುಹೃತ್ ಸತಾಂ, ಸತಾಂ ಸಜ್ಜನರಿಗೆ ಭಗವಂತ ಸುಹೃತ್, ಅವಿಜ್ಞಾತ ಸಖ. ದೇವರಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ಬೇಕಾಗಿಲ್ಲ, ದೇವರಿಗೆ ಎಲ್ಲವೂ ಗೊತ್ತು. ದೇವರು ನಮಗೆ ಒಳ್ಳೆಯದನ್ನ ಮಾಡಿ, ನಾನು ನಿನಗೆ ಒಳ್ಳೆಯದನ್ನ ಮಾಡಿದ್ದೇನೆ ಅಂತ ಸಹಿತ ಹೇಳೋದಿಲ್ಲ. ಹಾಗೆ ಗುಪ್ತವಾಗಿ ನಮಗೆ ನಮ್ಮಲ್ಲೇ ಇದ್ದು ನಮ್ಮನ್ನ ರಕ್ಷಣೆಯನ್ನು ಮಾಡ್ತಾನೆ. ಶ್ರವಣವು ಮನಕಾನಂದ ಬೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ
ಪರಂಗಳಲಿತ್ತು ಸಲಹುವುದು. ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಹೀಗೆ ಭಗವಂತನ ತತ್ವಜ್ಞಾನ, ಯಥಾರ್ಥವಾದ ಭಗವಂತನ ಜ್ಞಾನವನ್ನ ಯಾರು ಮಾಡಿಕೊಳ್ತಾನೆ, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸಮಸ್ತವಾದ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಅಂತ ದೃಢವಾದ ಜ್ಞಾನವನ್ನ ಯಾರು ಮಾಡಿಕೊಳ್ತಾನೆ, ಅವನಿಗೆ ಭಗವಂತನನ್ನ ಬಿಟ್ಟು ಉಳಿದ ಎಲ್ಲ ಪದಾರ್ಥಗಳ ಮೇಲೆ ಅವನಿಗೆ ಅಭಿಮಾನ ಹೋಗ್ತದೆ. ಮುಕ್ತ ಸಂಗನಾಗ್ತಾನೆ. ಯಾವುದರ ಮೇಲೂ ಅವನಿಗೆ ಸಂಘ ಇರೋದಿಲ್ಲ. ಅದು ಬೇಕು ಇದು ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ಯಾವಾಗಲೂ ಕೂಡ ದೇವರು ಬೇಕು ಎಂಬ ಆಸೆ ಇರ್ತದೆ ಹೊರತು, ದೇವರನ್ನ ಬಿಟ್ಟು ₹1,00,00,000 ಕೊಡ್ತೀನಿ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನ ನಿನ್ನ ಮುಂದೆ ತಂದು ಹಾಕ್ತೀನಿ ಅಂತಂದ್ರೂ ಕೂಡ ಬೇಡ ಅಂತ. ಪ್ರಹ್ಲಾದರಾಜರು, ಧ್ರುವರಾಜರು, ಅಂಬರೀಷ ಮಹಾರಾಜ, ಎಲ್ಲ ಭಗವದ್ಭಕ್ತರೆಲ್ಲರೂ ಕೂಡ ಭಗವಂತನನ್ನ ಬಿಟ್ಟು ಅತಿರಿಕ್ತವಾದ ಎಲ್ಲ ಸಂಪತ್ತನ್ನ ಲೋಷ್ಟವತ್, ಮಣ್ಣಿನಂತೆ, ಮಣ್ಣನ್ನ ಯಾರೂ ಕೂಡ ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನ ಟೆಸರಿ ಒಳಗೆ ಇಟ್ಟು ಲಾಕ್ ಮಾಡೋದಿಲ್ಲ. ಅದು ಮಣ್ಣು, ಯಾರು ತಗೊಂತಾರೆ? ಅದೇ ಬಂಗಾರ ಇತ್ತು ಅಂದ್ರೆ ಯಾರ ಬಿಡ್ತಾರ? ಅದನ್ನ ತಗೊಂಡು ಲಾಕರಲ್ಲಿ ಹಾಕಿ ಕೀಲಿ ಹಾಕಿ ಎಷ್ಟು ಅದರ ರಕ್ಷಣೆಯನ್ನು ಮಾಡ್ತಾರೆ. ಹೊರಗಡೆ ಮಣ್ಣಿನ ಹೆಂಟೆ ಬಿದ್ದಿರುತ್ತದೆ, ಆದರೆ ಅದನ್ನು ಯಾರು ತೆಗೆದುಕೊಳ್ಳೋದಿಲ್ಲ. ಆದರೆ ಜ್ಞಾನಿಗಳು, ಭಗವದ್ಭಕ್ತರು ದೇವರನ್ನ ಬಿಟ್ಟು ಬೇರೆ ಎಲ್ಲ ಸಂಪತ್ತನ್ನ ಅವರು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಂದ್ರೆ, ಹೊರಗಡೆ ಬಿದ್ದ ಮಣ್ಣಿನ ಹೆಂಟೆ ಹಾಗೆ ನೋಡ್ತಾರೆ. ಅದಕ್ಕೆ ಭಕ್ತರಲ್ಲಿ 2 ರೀತಿಯಾದ ಭಕ್ತರಿದ್ದಾರೆ. ಏಕಾಂತ ಭಕ್ತರು, ಅನೇಕಾಂತ ಭಕ್ತರು ಅಂತ ಹೇಳಿ. ಏಕಾಂತ ಭಕ್ತರು ಅಂತಂದ್ರೆ ದೇವತೆಗಳೆಲ್ಲರೂ ಕೂಡ ಸಾಮಾನ್ಯವಾಗಿ ಏಕಾಂತ ಭಕ್ತರು. ಕೇವಲ ಭಗವಂತ ಬೇಕು ಅನ್ನೋದಕ್ಕಾಗಿ ಭಗವಂತನ ಆರಾಧನೆಯನ್ನ ಮಾಡ್ತಾರೆ, ಅವರನ್ನ ಏಕಾಂತ ಭಕ್ತರು ಅಂತ ಕರೀತಾರೆ. ಋತೆ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ದೇವರ ಸಲುವಾಗಿ ದೇವರಲ್ಲಿ ಭಕ್ತಿಯನ್ನ ಮಾಡತಕ್ಕಂಥವ್ರು ಏಕಾಂತ ಭಕ್ತರು. ಅದರಲ್ಲಿಯೂ ಕೂಡ ಪರಮ ಏಕಾಂತ ಭಕ್ತರು ವಾಯುದೇವರು, ಬ್ರಹ್ಮದೇವರು. ಅವರಿಗೆ ಭಗವಂತ ಮೋಕ್ಷ ಕೊಡ್ತೀನಿ ಅಂತಂದ್ರು ವಾಯುದೇವರು, ಬ್ರಹ್ಮದೇವರು ಹೇಳ್ತಾರೆ, ನಮಗೆ ಮೋಕ್ಷ ಬೇಡ. ಹಾಗಾದ್ರೆ ಏನು ಬೇಕು? ನೀನು ಬೇಕು. ದೇವರ ಪ್ರೀತಿಗಾಗಿ ಎಲ್ಲ ಕರ್ಮಗಳನ್ನ ಬ್ರಹ್ಮದೇವರು, ವಾಯುದೇವರು ಪ್ರಧಾನವಾಗಿ ಮಾಡ್ತಾರೆ, ದೇವತೆಗಳು ಅದಕ್ಕಾಗಿ ಮಾಡ್ತಾರೆ. ದೇವರ ಪ್ರೀತಿ ಒಂದೇ ಉದ್ದೇಶ, ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇಲ್ಲ. ನಮಗ್ ಹಾಗಲ್ಲ. ದೇವರ ಪ್ರೀತಿ ಉದ್ದೇಶ ಅಲ್ಲ ನಮಗೆ. ಅದು ಬೇಕು ಇದು ಬೇಕು, ಫಲ ಸಿಗಬೇಕು, ಸ್ವರ್ಗ ಬೇಕು, ಪ್ರಮೋಷನ್ ಸಿಗಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಬೇರೆ ಬೇರೆ ಫಲಗಳ ಅಪೇಕ್ಷೆಯನ್ನಿಟ್ಟುಕೊಂಡು ನಾವು ಕರ್ಮಗಳನ್ನ ಮಾಡ್ತೀವಿ. ಆದರೆ ಬ್ರಹ್ಮದೇವರು, ವಾಯುದೇವರು ಕೇವಲ ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನ ಮಾಡ್ತಾರೆ. ಮೋಕ್ಷ ಕೊಡ್ತೀನಿ ಅಂದ್ರೆ ಮೋಕ್ಷ ಬೇಡ ಅಂತಾರೆ, ನೀನು ಬೇಕು ಅಂತಾರೆ. ಜೊತೆ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ. ಅನೇಕಾಂತ ಭಕ್ತರೇನಿದ್ದಾರಲ್ಲ, ಅವರು ಮೋಕ್ಷನೂ ಬೇಕು ನೀನೂ ಬೇಕು ಅನ್ನೋರು. ನಾವೆಲ್ಲ ಅನೇಕಾಂತ ಭಕ್ತರ ಗುಂಪಿನಲ್ಲಿ ಎಲ್ಲೋ ಮೂಲೆಯಲ್ಲಿ ಸೇರ್ತೀವಿ. ಎಲ್ಲ ಪದಾರ್ಥಗಳ ಮೇಲೆ ಮೊದಲಿಗೆ ವ್ಯಾಮೋಹವನ್ನ ಕಳೆದುಕೊಳ್ತಾರೆ. ಅದಕ್ಕೆ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ದೂರ ದೂರತರಮ್ಯತ್ತು ತದೈವಾಂತಿಕಮಂತಿಕ. ಭಗವಂತ ಎಲ್ಲಿದ್ದಾನೆ? ಬಹಳ ದೂರದಲ್ಲಿ ಇದ್ದಾನೆ.
ಭಗವಂತ ಎಲ್ಲಿದ್ದಾನೆ? ಬಹಳ ಹತ್ತಿರದಲ್ಲಿ ಇದ್ದಾನೆ. ಯಾರಿಗೆ ಹತ್ತಿರದಲ್ಲಿದ್ದಾನೆ, ಯಾರಿಗೆ ದೂರದಲ್ಲಿದ್ದಾನೆ? ಯಾರಿಗೆ ಜಗತ್ತು ಬೇಕು ಅನ್ನುವ ಅಪೇಕ್ಷೆ ಇದೆ, ಜಗತ್ತಿನಲ್ಲಿರತಕ್ಕಂಥ ಎಲ್ಲ ಪದಾರ್ಥಗಳ ಮೇಲೆ ಅಭಿಮಾನ, ಅಂತಃಕರಣ, ನನ್ನದು, ನಾನು, ನನ್ನದು ಅನ್ನುವಂತಹ ಮೋಹ ಇದೆ, ಅವರಿಗೆ ಭಗವಂತ ಬಹಳ ದೂರದಲ್ಲಿದ್ದಾನೆ. ಯಾರಿಗೆ ಹತ್ತಿರದಲ್ಲಿದ್ದಾನೆ ದೇವರು ಅಂತಂದ್ರೆ, ಯಾರಿಗೆ ವಿಷಯ ಪದಾರ್ಥಗಳ ಮೇಲೆ ಅತಿಯಾದ ಅಭಿಮಾನ ಇಲ್ಲ, ಭಗವಂತನ ಮೇಲೇನೆ ಅತಿಯಾದ ಭಕ್ತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಅಂತವರಿಗೆ ಭಗವಂತ ಬಹಳ ಹತ್ತಿರದಲ್ಲಿದ್ದಾನೆ. ಬಹಳ ಹತ್ತಿರದಲ್ಲಿದ್ದಾನೆ ಭಗವಂತ. ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಯಾರಿಗೆ ಭಗವಂತನ ಯಥಾರ್ಥವಾದ ಜ್ಞಾನ ಆಗಿರ್ತದೆಯೋ ಅವರು ಭಗವಂತನನ್ನ ಬಿಟ್ಟು, ಭಗವಂತನನ್ನ ಹೊರತುಪಡಿಸಿ ಉಳಿದ ಸಮಸ್ತವಾದ ಜಗತ್ತಿನಲ್ಲಿ ಸಿಗುವ ಸಂಪತ್ತಿನ ಮೇಲೆ ಅವರಿಗೆ ವೈರಾಗ್ಯ ಬರ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮೂರು ಭಗವಂತನ ಅಪರೋಕ್ಷ ಜ್ಞಾನಕ್ಕೆ, ಅವನ ದರ್ಶನಕ್ಕೆ ಉತ್ಕೃಷ್ಟವಾದಂತಹ ಸಾಧನಗಳು. ಭಾಗವತ ಭಗವಂತನ ದರ್ಶನವಾದರೆ ಏನಾಗ್ತದೆ? ದೇವರ ದರ್ಶನವನ್ನ ಮಾಡಿ ನಾವೇನ್ ಮಾಡಬೇಕಾಗಿದೆ? ಬಿಧ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಯಾವಾಗ ಭಗವಂತನ ದರ್ಶನವಾಗ್ತದೆ ಆವಾಗ ನಮ್ಮ ಎಲ್ಲ ವಿಧವಾದ ಅಜ್ಞಾನವು ಪರಿಹಾರ ಆಗ್ತದೆ. ಬಿದ್ಯತೆ ಹೃದಯ ಗ್ರಂಥಿ, ಅಜ್ಞಾನ, ದೇವರನ್ನ ಅಥವಾ ಬೇರೆ ವಸ್ತುಗಳನ್ನ ತಪ್ಪಾಗಿ ನಾವೇನ್ ತಿಳ್ಕೊಂಡಿದ್ವಿ ಅವೆಲ್ಲವೂ ಕೂಡ ಹೋಗ್ತದೆ, ಅಜ್ಞಾನ ಹೋಗ್ತದೆ. ಛಿದ್ಯಂತೆ ಸರ್ವ ಸಂಶಯಾ. ಎಷ್ಟೇ ಆಚಾರ್ಯರು ಪಾಠವನ್ನು ಹೇಳಿದ್ರು, ಪ್ರವಚನವನ್ನ ಮಾಡಿದ್ರು, ಕೆಲವೊಂದು ವಿಷಯದಲ್ಲಿ ನಮಗೆ ಸಂಶಯ ಹಾಗೆ ಉಳಿದು ಬಿಟ್ಟಿರುತ್ತದೆ, ಹೋಗೋದಿಲ್ಲ. ಯಾರು ಬಂದು ಹೇಳಿದ್ರು ನಮ್ಮ ತಲೆ ಒಳಗಿರ್ತಕ್ಕಂಥ ಸಂಶಯ ಪರಿಹಾರ ಆಗೇ ಇರೋದಿಲ್ಲ. ಆ ಎಲ್ಲ ವಿಧವಾದ ಸಂಶಯಗಳು ಭಗವಂತನ ದರ್ಶನವಾದರೆ, ಅಪರೋಕ್ಷ ಜ್ಞಾನವಾದರೆ ಆ ಎಲ್ಲ ಸಂಶಯಗಳು ಪರಿಹಾರ ಆಗ್ತವೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ಜ್ಞಾನಿ ಏನಿದ್ದಾನೆ ಅವನು ಅಪರೋಕ್ಷ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಮಾಡಿದಂತಹ ಅನಂತಾನಂತ ಕರ್ಮಗಳೇನಿದೆ, ಅಪ್ರಾರಬ್ಧ ಕರ್ಮಗಳು, ಆ ಎಲ್ಲ ಅಪ್ರಾರಬ್ಧ ಕರ್ಮಗಳ ನಾಶ ಆಗಿ ಹೋಗ್ತದೆ. ಪ್ರಾರಬ್ಧ ಕರ್ಮಗಳು ಎಷ್ಟಿದೆಯೋ ಅಷ್ಟೇ ಅವನು ಭೋಗವನ್ನ ಮಾಡಬೇಕು. ಹಿಂದೆ ಮಾಡಿದ ಪಾಪ ಕರ್ಮಗಳು ಎಲ್ಲವೂ ಸುಟ್ಟು ಹೋಗ್ತದೆ, ಮುಂದೆ ಕರ್ಮಗಳ ಲೇಪನೆ ಆಗೋದಿಲ್ಲ. ಹಾಗಾದ್ರೆ ಎಷ್ಟನ್ನ ಅನುಭವಿಸಬೇಕು? ತಾನು ಯಾವ ಕರ್ಮದ ಫಲವನ್ನ ಭೋಗ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ ಆ ಕರ್ಮದ ಫಲಭೋಗವನ್ನ ಮಾತ್ರ ಅವನು ಮಾಡಬೇಕು. ಹಿಂದೆ ಮಾಡಿದ್ದು ಮುಂದೆ ಮಾಡೋದು ಎಲ್ಲವೂ ಕೂಡ ಸುಟ್ಟಿ ಹೋಗ್ತದೆ. ಇದು ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಇರುವಂತಹ ಶಕ್ತಿ ಅಂತಾರೆ ವೇದವ್ಯಾಸ ದೇವರು. ಓಂ ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್. ಓಂ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ, ತದಧಿಗಮೇ, ಭಗವಂತನ ದರ್ಶನವಾದರೆ, ಅಪರೋಕ್ಷ ಜ್ಞಾನವಾದರೆ, ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ, ಪೂರ್ವದಲ್ಲಿ ಮಾಡಿರತಕ್ಕಂಥ ಎಲ್ಲ ಕರ್ಮಗಳ ನಾಶ, ಉತ್ತರ ಅಪರೋಕ್ಷ ಜ್ಞಾನವಾದ ನಂತರದಲ್ಲಿ ಮಾಡುವಂತಹ ಕರ್ಮಗಳ ಲೇಪ ಇಲ್ಲದಿರೋದು. ಲೇಪ ಅನ್ನೋ ಶಬ್ದಕ್ಕೆ ಪುಣ್ಯ ಪಾಪಗಳ ಸಂಬಂಧ ಅಂತ ವ್ಯಾಸರಾಜರು ಚಂದ್ರಿಕಾ ವ್ಯಾಖ್ಯಾನ ಮಾಡುವಂತಹ ಕಾಲದಲ್ಲಿ ಹೇಳ್ತಾರೆ. ಪುಣ್ಯ ಪಾಪಗಳ ಸಂಬಂಧ ಅವನಿಗೆ ಆಗೋದಿಲ್ಲ. ಇದು ಅಪರೋಕ್ಷ ಜ್ಞಾನದ ಮಹಿಮೆ.
ದೇವರನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು, ದೇವರನ್ನ ನಾವು ಹೇಗೆ ಉಪಾಸನೆಯನ್ನ ಮಾಡಬೇಕು? ನಮಗೆ ಜಗತ್ತಿನಲ್ಲಿ 3 ಜನ ದೇವತೆಗಳು ಉತ್ತಮರು ಅಂತ ನಮಗೆ ತೋರ್ತಾರೆ. ಬ್ರಹ್ಮದೇವರು, ರುದ್ರದೇವರು, ಸ್ವಯಂ ಭಗವಂತ. 3 ಜನರು ಕೂಡ 3 ವಿಧವಾದ ಕಾರ್ಯಗಳನ್ನ ನಿರ್ವಾಹ ಮಾಡ್ತಾರೆ. ಬ್ರಹ್ಮದೇವರು ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾರೆ, ರುದ್ರದೇವರು ಜಗತ್ತಿನ ಸಂಹಾರವನ್ನ ಮಾಡ್ತಾರೆ, ಸ್ವಯಂ ಭಗವಂತ ಜಗತ್ತಿನ ಸೃಷ್ಟಿಯನ್ನ ಮಾಡ್ತಾನೆ. ಈ 3 ಜನರು ಸಮಾನರು. ಭಗವಂತನೇ ಸರ್ವೋತ್ತಮ ಯಾಕೆ? ಇಲ್ಲ, ಭಗವಂತ ಸ್ಥಿತಿ ಕಾರ್ಯವನ್ನ ಮಾಡ್ತಾನೆ, ಹೀಗಾಗಿ ಅವನನ್ನ ಸರ್ವೋತ್ತಮ ಅಂತ ಹೇಳೋಣ ಅಂತಂದ್ರೆ, ಬ್ರಹ್ಮದೇವರು ಸೃಷ್ಟಿಯನ್ನ ಮಾಡ್ತಾರೆ, ಹೀಗಾಗಿ ಬ್ರಹ್ಮದೇವರು ಉತ್ತಮ ಯಾಕಾಗಬಾರದು? ಬ್ರಹ್ಮದೇವರು ಸೃಷ್ಟಿ ಮಾಡೋಣದ್ರಿಂದ ಉತ್ತಮರು ಅಂತ ಆಗೋದಾದ್ರೆ, ರುದ್ರದೇವರು ಶಿವ ಜಗತ್ತನ್ನ ಸಂಹಾರ ಮಾಡ್ತಾನೆ, ಹೀಗಾಗಿ ಶಿವ ಸರ್ವೋತ್ತಮ ಯಾಕಾಗಬಾರ್ದು? ಶಿವನನ್ನ ಸರ್ವೋತ್ತಮ ಅಂತ ನಾವ್ ಯಾಕೆ ಉಪಾಸನೆಯನ್ನ ಮಾಡಬಾರ್ದು? ಬ್ರಹ್ಮದೇವರನ್ನ ಸರ್ವೋತ್ತಮ ಅಂತ ಯಾಕೆ ಉಪಾಸನೆ ಮಾಡಬಾರ್ದು ಅಂತಂದ್ರೆ, ಅದಕ್ಕೆ ಶ್ರೀಮದ್ ಭಾಗವತ ಉತ್ತರವನ್ನು ಹೇಳ್ತದೆ. ಬ್ರಹ್ಮದೇವರಲ್ಲಿ ಬ್ರಹ್ಮನಾಗಿ ಭಗವಂತ ಇದ್ದಾನೆ, ರುದ್ರದೇವರಲ್ಲಿ ಶಿವ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ, ಸ್ವಯಂ ತಾನು ವಿಷ್ಣು ರೂಪದಿಂದ ಜಗತ್ತಿನ ಸ್ಥಿತಿಯನ್ನ ಮಾಡ್ತಾನೆ. 3 ರೂಪಗಳು ಕೂಡ ಭಗವಂತನದೇ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ 3 ರೂಪಗಳು ಭಗವಂತನದೇ. ಬ್ರಹ್ಮ ಎಂಬ ರೂಪದಿಂದ ಚತುರ್ಮುಖ ಬ್ರಹ್ಮದೇವರಲ್ಲಿದ್ದು ಸೃಷ್ಟಿಯನ್ನ ಮಾಡ್ತಾನೆ, ಶಿವ ಎಂಬ ರೂಪದಿಂದ ರುದ್ರದೇವರಲ್ಲಿ ಇದ್ದು ಜಗತ್ತನ್ನ ಸಂಹಾರ ಮಾಡ್ತಾನೆ, ಸ್ವಯಂ ವಿಷ್ಣು ರೂಪದಿಂದ ಜಗತ್ತನ್ನ ಸ್ಥಿತಿ ಮಾಡ್ತಾನೆ. 3 ರೂಪಗಳಿಂದ ತಾನೇ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡ್ತಾ ಇರಬೇಕಾದಾಗ ಭಗವಂತನ ಸ್ಥಿತಿ ಕಾರಕವಾಗಿರತಕ್ಕಂತಹ ವಿಷ್ಣು ಎಂಬ ರೂಪವನ್ನೇ ಯಾಕೆ ಉಪಾಸನೆ ಮಾಡಬೇಕು ಅಂತಂದ್ರೆ, ಅದಕ್ಕೆ ಹೇಳ್ತಾರೆ, ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ ಗುಣಾಸ್ತೈಹಿ ಯುಕ್ತ ಪರಪುರುಷ ಏವ ಇಹಾಸ್ಯ ದತ್ತೆ ಸ್ಥಿತ್ಯಾದಯೋ ಹರಿ ವಿರಿಂಚ ಹರೇತಿ ಸೌಮ್ಯಾಹ ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂಸ್ಯು. 3 ರೂಪಗಳಲ್ಲಿ ಸ್ವಯಂ ಭಗವಂತ ಇದ್ದೇ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನ ಮಾಡಿದರೂ ಕೂಡ ಮನುಷ್ಯರಿಗೆ ಉಪಾಸನೆ ಮಾಡೋದಕ್ಕೆ ಯಾವ ರೂಪ ಇದು ಯೋಗ್ಯವಾದದ್ದು ಅಂತಂದ್ರೆ ಅದು ವಿಷ್ಣು ರೂಪ. ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂಸ್ಯು. ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿಯನ್ನ ರಜೋ ಗುಣವನ್ನ ಉಪಾದಾನವನ್ನಾಗಿ ಮಾಡಿ ಭಗವಂತ ಬ್ರಹ್ಮದೇವರ ಕಡೆಯಿಂದ ಜಗತ್ತಿನ ಸೃಷ್ಟಿಯನ್ನ ಮಾಡಿಸ್ತಾನೆ. ತಮೋ ಗುಣವನ್ನ ಉಪಾದಾನವನ್ನಾಗಿ ಮಾಡಿಕೊಂಡು ನಿಮಿತ್ತವನ್ನಾಗಿ ಮಾಡಿಕೊಂಡು ಶಿವನ ಕಡೆಯಿಂದ ಜಗತ್ತಿನ ಸಂಹಾರವನ್ನ ಮಾಡಿಸ್ತಾನೆ. ಸತ್ವಗುಣವನ್ನ ಉಪಾದಾನವನ್ನಾಗಿ ಮಾಡಿಕೊಂಡು ಸ್ವಯಂ ಭಗವಂತ ಸ್ಥಿತಿಯನ್ನ ಮಾಡ್ತಾನೆ. ಸತ್ವರಜಸ್ತಮೋ ಗುಣಗಳ ಮಧ್ಯದಲ್ಲಿ ಸತ್ವಗುಣ ಪ್ರೇರಿತವಾಗಿರ್ತಕ್ಕಂತಹ ಜಗತ್ತಿನ ಸೃಷ್ಟಿಯನ್ನ ಮಾಡುವಂತಹ ವಿಷ್ಣು ರೂಪ ಏನಿದೆ, ಇದೇ ಜೀವರಿಗೆ ಶ್ರೇಯಸ್ಸನ್ನ ತಂದುಕೊಡೋದು. ಹೀಗಾಗಿ ವಿಷ್ಣುವನ್ನೇ ಉಪಾಸನೆಯನ್ನ ಮಾಡಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರು ವಾಯುಪುರಾಣದ ಪ್ರಮಾಣವನ್ನ ಕೊಟ್ಟು ನಿರ್ಣಯವನ್ನ ತಿಳಿಸಿಕೊಡ್ತಾರೆ. ಬ್ರಹ್ಮ ವಿಷ್ಣೀಶ ರೂಪಾಣಿ ತ್ರೀಣಿ ವಿಷ್ಣೋ ಮಹಾತ್ಮನಃ. ಭಗವಂತನದೇ 3 ರೂಪಗಳು. ಬ್ರಹ್ಮ ಅನ್ನೋದು ಭಗವಂತನೇ, ಶಿವ ಅನ್ನೋದು ಭಗವಂತನೇ, ಸ್ವಯಂ ವಿಷ್ಣು ಅಂತೂ ಭಗವಂತನೇ. 3 ರೂಪಗಳು ವಿಷ್ಣುದೇ. ಬ್ರಹ್ಮಣಿ ಬ್ರಹ್ಮರೂಪ ಸಹ ಶಿವರೂಪಿ ಶಿವೇ ಸ್ಥಿತ. ಚತುರ್ಮುಖ ಬ್ರಹ್ಮದೇವರಲ್ಲಿ ಗುಣಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತ ಬ್ರಹ್ಮ ಎಂಬ ಹೆಸರಿನಿಂದ
ಇದ್ದಾನೆ. ಹೀಗಾಗಿ ಚತುರ್ಮುಖ ಬ್ರಹ್ಮದೇವರಿಗೆ ಬ್ರಹ್ಮ ಅಂತ ಕರೀತಾರೆ. ರುದ್ರದೇವರಲ್ಲಿ ಶಿವ ಎಂಬ ಹೆಸರಿನಿಂದ ಭಗವಂತ ಇದ್ದಾನೆ. ಹೀಗಾಗಿ ರುದ್ರದೇವರನ್ನ ಶಿವ ಅಂತ ಕರೀತಾರೆ. ಸ್ವಯಂ ಭಗವಂತ ಜಗತ್ತಿನ ಸ್ಥಿತಿಯನ್ನ ಮಾಡ್ತಾನೆ. ಅಷ್ಟೇ ಅಲ್ಲದಲೇ ಒಂದು ಯುಕ್ತಿಯೂ ಕೂಡ ಭಗವಂತನನ್ನೇ ಉಪಾಸನೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ. ಸೃಷ್ಟಿ ಯಾರು ಬೇಕಾದ್ರೂ ಮಾಡಬಹುದು, ಸಂಹಾರವನ್ನೂ ಯಾರು ಬೇಕಾದ್ರೂ ಮಾಡಬಹುದು, ಆದರೆ ಸ್ಥಿತಿ ಮಾಡೋದೇನಿದೆಯಲ್ಲ ಇದು ಬಹಳ ಕಷ್ಟ. ಮಕ್ಕಳನ್ನ ಪಡಿಬಹುದು ಅಥವಾ ಮಕ್ಕಳನ್ನ ದಂಡನೆ ಮಾಡಬಹುದು, ಆದರೆ ಆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದೇನಿದೆಯಲ್ಲ ಅದು ಬಹಳ ಕಷ್ಟ. ಅದಕ್ಕಾಗಿ ಸ್ವಯಂ ಭಗವಂತನೇ ಸ್ಥಿತಿಯನ್ನ ಮಾಡೋದಕ್ಕೆ ತಾನು ಪ್ರವೃತ್ತನಾಗಿದ್ದಾನೆ. ಸೃಷ್ಟಿಯನ್ನ ಸುಲಭವಾಗಿ ಮಾಡಬಹುದು. ಚತುರ್ಮುಖ ಬ್ರಹ್ಮದೇವರೇ ನೀವು ಸೃಷ್ಟಿಯನ್ನ ಮಾಡ್ರಿ ಅಂತ ಹೇಳದ. ಸಂಹಾರ ಮಾಡ್ಬೇಕಾದ್ರೆ ಯಾರಿಗೆ ಬೇಕೋ ಏನ್ ಬೇಕಾದ್ರೂ ಹೊಡೆದು ಬಡದು ಮಾಡಿ ಸಂಹಾರವನ್ನ ಮಾಡೋದಕ್ಕೂ ಬರ್ತದೆ. ಶಿವ ನೀನ್ ಮಾಡು ಅಂತ ಅಂದ. ಆದರೆ ಮಕ್ಕಳು ಅತ್ತಾಗ ಆ ಮಕ್ಕಳನ್ನ ಸಮಾಧಾನ ಮಾಡಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ, ಪೇಷನ್ಸ್ ಬಹಳ ಬೇಕು. ಅದಕ್ಕಾಗಿ ಜಗತ್ತಿನ ಸ್ಥಿತಿಯನ್ನ ಮಾಡೋದಕ್ಕೆ ಸ್ವಯಂ ಭಗವಂತನೇ ಪ್ರವೃತ್ತನಾದ. ಇದರಿಂದಲೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರ ಮಧ್ಯದಲ್ಲಿ ಭಗವಂತನೇ ಸರ್ವೋತ್ತಮ ಅಂತದನ್ನ ತಿಳಿದುಕೊಳ್ಳಬಹುದು. ಸಮಸ್ತವಾಗಿರತಕ್ಕಂತಹ ವೇದಗಳಿರಬಹುದು, ಯಜ್ಞಯಾಗಾದಿಗಳಿರಬಹುದು, ಎಲ್ಲವೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನೇ ತಿಳಿಸಿಕೊಡ್ತಾ ಇದೆ. ವಾಸುದೇವ ಪರಾ ವೇದಾಹ ವಾಸುದೇವ ಪರಾ ಮಖಾಹ. ಎಲ್ಲ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚರಾತ್ರ, ಮಹಾಭಾರತ, ರಾಮಾಯಣ, ಪ್ರತಿಯೊಂದೂ ಕೂಡ ಸಕಲ ವಾಂಗ್ಮಯಗಳು ಭಗವಂತನ ಸರ್ವೋತ್ತಮತ್ವವನ್ನ, ವಾಸುದೇವನ ಪರತ್ವವನ್ನ ಹೇಳೋದಕ್ಕಾಗಿ ಹೊರಟಿರ್ತಕ್ಕಂಥದ್ದು. ಎಲ್ಲ ವಿಧವಾದ ಯಜ್ಞ ಯಾಗಾದಿಗಳನ್ನು ಮಾಡೋದೆಲ್ಲ ಎದಕ್ಕೆ? ಭಗವಂತನ ಪ್ರೀತಿಗಾಗಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾನ. ಎಲ್ಲವೂ ಕೂಡ ಭಗವಂತನ ಅಧೀನ. ಎಲ್ಲಾ ವಿಧವಾಗಿರ್ತಕ್ಕಂಥ ಯಜ್ಞಗಳು, ದ್ರವ್ಯ ಯಜ್ಞ ಆಗಬಹುದು, ಜ್ಞಾನ ಯಜ್ಞ ಆಗಬಹುದು, ದೈಹಿಕವಾಗಿ ಮಾಡತಕ್ಕಂತಹ ನಾನಾ ವಿಧವಾದ ಯಜ್ಞಗಳಾಗಬಹುದು. ಈ ಎಲ್ಲ ಯಜ್ಞಗಳೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನೇ ಹೇಳೋದಿಕ್ಕೆ ಹೊರಟಿರ್ತಕ್ಕಂಥ. ವಾಸುದೇವ ಪರ ಯೋಗ, ನಾನಾ ವಿಧವಾದ ಉಪಾಯಗಳು ಎಲ್ಲವೂ ಕೂಡ ಭಗವಂತನನ್ನ ಹೊಂದೋದಕ್ಕೆ ಇರುವಂತಹದ್ದು. ವಾಸುದೇವ ಪರ ಕ್ರಿಯಾ, ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂ ತಪಃ, ವಾಸುದೇವ ಪರೋ ಧರ್ಮ, ವಾಸುದೇವ ಪರಾಗತಿ. ಕೊನೆಯೊಳಗೆ ಎಲ್ಲರೂ ಕೂಡ ಮುಟ್ಟುವಂತಹ ಗುರಿ ಯಾವುದು ಅಂತಂದ್ರೆ ಅದು ಭಗವಂತ. ಭಗವಂತನನ್ನ ಹೊಂದೋದಕ್ಕಾಗಿಯೇನೆ, ದೇವರ ಅನುಗ್ರಹವನ್ನ ಪಡೆಯೋದಕ್ಕಾಗಿಯೇನೆ ಇಷ್ಟೆಲ್ಲ ಸಾಧನಗಳನ್ನ ಮಾಡ್ತಾ ಇರೋದು. ತದೇವಂ ಪ್ರಥಮೋಧ್ಯಾಯೇ ಷಟ್ ಪ್ರಶ್ನಾ ಮುನಿ ವಿಕೃತಾ, ದ್ವಿತೀಯೇತು ಉತ್ತರಂ ಸೂತ ಚತುರ್ಣಾಂ ಇಹ ದತ್ತವಾನ್. ಮೊದಲನೇ ಅಧ್ಯಾಯದಲ್ಲಿ ಶವನಕಾದಿಗಳು ಸೂತಾಚಾರ್ಯರನ್ನ ಕುರಿತು 6 ಪ್ರಶ್ನೆಗಳನ್ನ ಮಾಡಿದ್ದಾರೆ. ಆ 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಇಲ್ಲೇ ಸೂತಾಚಾರ್ಯರು ಉತ್ತರವನ್ನ ಕೊಟ್ಟು, ಇನ್ನು 2 ಪ್ರಶ್ನೆಗಳಿಗೆ, ಕೊನೆ 2 ಪ್ರಶ್ನೆಗಳಿಗೆ ಮುಂದಿನ ಅಧ್ಯಾಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಮೊದಲನೇ ಪ್ರಶ್ನೆ, ಯಾವುದನ್ನ ಮಾಡೋದ್ರಿಂದ ಭಗವಂತನಲ್ಲಿ ನಿರ್ವ್ಯಾಜವಾದ ಗಾಢವಾದಂತಹ ಸ್ನೇಹ ಉಂಟಾಗ್ತದೆ, ಅದನ್ನು ಹೇಳ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಶ್ರೇಷ್ಠವಾದ ಧರ್ಮ ಯಾವುದು ಅಂತಂದ್ರೆ ಅದು ಭಗವಂತನಲ್ಲಿ ಮಾಡತಕ್ಕಂತಹ ಭಕ್ತಿ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆಗೆ, ಭಗವಂತನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಭಜನೆ ಮಾಡೋದು ಇದು ಸರಿಯಲ್ಲ. ಎಲ್ಲಾ ದೇವತೆಗಳಲ್ಲಿಯೂ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾನೆ, ಭಗವಂತನನ್ನೇ ಉಪಾಸನೆ ಮಾಡಬೇಕು ಅನ್ನೋದು ಸರ್ವಶಾಸ್ತ್ರಾರ್ಥ, ಎಲ್ಲ ಶಾಸ್ತ್ರಗಳ ಸಾರ. ಮೂರನೇ ಪ್ರಶ್ನೆಗೆ, ಭಗವಂತ ಜಗತ್ತನ್ನ ರಕ್ಷಣೆ ಮಾಡತಕ್ಕಂಥದ್ದೇನಿದೆ
ಇದೇ ಭಗವಂತನ ಅವತಾರಕ್ಕೆ ಮುಖ್ಯವಾದ ಉದ್ದೇಶ. ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅನೇಕ ಅವತಾರಗಳನ್ನ ಮಾಡದಾಗ್ಯೂ ಭಗವಂತ ಏನ್ ಮಾಡ್ತಾನೆ? ದುಷ್ಟರ ಶಿಕ್ಷಣ, ಸಜ್ಜನರ ರಕ್ಷಣೆಯನ್ನು ಮಾಡತಕ್ಕಂಥ ಇದೇ ಭಗವಂತನ ಪರಮ ಗುರಿ. ಭಗವಂತ ಅದಕ್ಕಾಗಿಯೇ ಕೃಷ್ಣಾದಿಗಳಾಗಿ ಅವತಾರವನ್ನ ಮಾಡಿದ್ದಾನೆ. 4ನೇ ಪ್ರಶ್ನೆಗೆ ಭಗವಂತ ಜಗತ್ತಿನ ಸೃಷ್ಟ್ಯಾದಿ ಕರ್ಮಗಳನ್ನ ಭಗವಂತ ಮಾಡಿ ಸಯೇವೇದಂ ಸಸಜ್ಜಾಗ್ರೇ. ಭಗವಂತ ಎಲ್ಲ ರೂಪಗಳನ್ನ ತಾನು ಸ್ವೀಕಾರವನ್ನ ಮಾಡ್ತಾನೆ ಅಂತ ಹೇಳಿ 4ನೇ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. 5, 6ನೇ ಪ್ರಶ್ನೆಗಳಿಗೆ ಮುಂದಿನ ಅಧ್ಯಾಯದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಭಗವಂತ ತಾನು ಸೃಷ್ಟಿಯನ್ನ ಮಾಡಬೇಕು ಅಂತ ಅಪೇಕ್ಷೆಯನ್ನ ಮಾಡಿದಾಗ ಸೃಷ್ಟಿಗೆ 12.5 ವರ್ಷ ಬಾಕಿ ಇತ್ತಷ್ಟೇ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಎಲ್ಲಾ ಯುಗಗಳು ಮುಗಿದು ಮಹಾಯುಗ ಎಲ್ಲ ಕಳೆದು ಮತ್ತೆ ಜಗತ್ತಿನ ನಿರ್ಮಾಣವನ್ನ ಮಾಡಬೇಕಾದ್ರೆ 87.5 ವರ್ಷ ಯೋಗ ನಿದ್ರಾದಲ್ಲಿ ಭಗವಂತ ಇದ್ದಾನೆ. ಇನ್ನು ಸೃಷ್ಟಿ ಮಾಡೋದಕ್ಕೆ 12.5 ವರ್ಷ ಬಾಕಿ ಇದ್ದಾಗ ಲಕ್ಷ್ಮೀದೇವಿಗೆ ತಾನು ಅನುಗ್ರಹವನ್ನ ಮಾಡಿದ. ಅವಳು ಭಗವಂತನನ್ನ ಸ್ತೋತ್ರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಆಗ ಭಗವಂತ ಬಾಲರೂಪವನ್ನ ವಟಪತ್ರಶಾಹಿಯಾಗಿ ಭಗವಂತ ಏನು ಬಾಲರೂಪವನ್ನ ಸ್ವೀಕಾರ ಮಾಡಿದ್ದ ಅದನ್ನ ತಿರೋಧಾನಗೊಳಿಸಿ ಮೂಲ ನಾರಾಯಣ ರೂಪದಲ್ಲಿ ಭಗವಂತ ಅಭಿವ್ಯಕ್ತನಾಗಿದ್ದಾನೆ. ಆ ಭಗವಂತ ಮೂಲ ನಾರಾಯಣ ರೂಪದಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪಗಳ ಅಭಿವ್ಯಕ್ತವಾಗಿದೆ. ನಂತರ ಮೂಲ ಪ್ರಕೃತಿ, ಆ ಪ್ರಕೃತಿಯಲ್ಲಿ ಶೋಭೆಯನ್ನ ಉಂಟು ಮಾಡಿದಾಗ ಸತ್ವ, ರಜಸ್ತಮೋ ಗುಣಗಳು ಅವುಗಳನ್ನ ಮಿಶ್ರಣ ಮಾಡಿದ್ದಾನೆ, ಮೇಲನ ಮಾಡಿದ್ದಾನೆ. ಆ ಸತ್ವರಜಸ್ತಮೋ ಗುಣಗಳನ್ನ ಮೇಲನ ಮಾಡಿ ಅದನ್ನೇ ಉಪಾದಾನವನ್ನಾಗಿ ಮಾಡಿಕೊಂಡು, ಹೇಗೆ ಕುಂಬಾರ ಮಣ್ಣನ್ನ ತೆಗೆದುಕೊಂಡು ಗಡಿಗೆಯನ್ನ ಮಾಡಬೇಕೋ ಹಾಗೆ ಭಗವಂತ ಸತ್ವರಜಸ್ತಮೋ ಗುಣಗಳನ್ನ ಮಿಶ್ರಣ ಮಾಡಿ ಆ ಮಿಶ್ರಣದಲ್ಲಿ ಇರುವ ಸತ್ವಾಂಶದಿಂದ ಮಹತ್ತತ್ವವನ್ನ ನಿರ್ಮಾಣ ಮಾಡಿದ್ದಾನೆ. ಆಮೇಲೆ ದೇವಾನ್ ದೇಹಾನ್ ಮನಕ್ಕಾನಿ, ದೇವತೆಗಳ ರಜೋಗುಣದಿಂದ ದೇವತೆಗಳ ಮನಸ್ಸು ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ತಮೋ ಗುಣದಿಂದ ಅಹಂಕಾರ ತತ್ವವನ್ನ ಸೃಷ್ಟಿ ಮಾಡಿದ್ದಾನೆ. ಇವುಗಳನ್ನು ಸೃಷ್ಟಿ ಮಾಡಿ ಷೋಡಶ ಕಲಾತ್ಮಕವಾಗಿರತಕ್ಕಂತಹ ತತ್ವಗಳಲ್ಲಿ ಸ್ವಯಂ ಭಗವಂತನೇ ಪ್ರವೇಶ ಮಾಡಿದ. ಯಾವ ಭಗವಂತ ಷೋಡಶ ಕಲಾತ್ಮಕವಾದ ದೇಹದಲ್ಲಿ ಪ್ರವೇಶ ಮಾಡಿದ್ನೋ ಆ ಭಗವಂತನಿಗೆ ಪುರುಷ ಅಂತ ಕರೀತಾರೆ. ಆ ಪುರುಷ ನಾಮಕನಾಗಿರ್ತಕ್ಕಂತಹ ಭಗವಂತ ಅವನ್ನ ಪುರುಷ ಅಂತ ಯಾಕೆ ಕರೀತಾರೆ ಅಂದ್ರೆ ಪುರೇ ಶೇತೆ ಇತಿ ಪುರುಷ. ಪುರ ಅಂದ್ರೆ ದೇಹ, ಬ್ರಹ್ಮಾಂಡ ರೂಪದಲ್ಲಿ ಇರತಕ್ಕಂತಹ ಶರೀರ, ಅದರಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ. ಹೀಗಾಗಿ ಪುರುಷ ಅಂತ ಕರೀತಾರೆ. ಆ ಪುರುಷ ನಾಮಕನಾಗಿರ್ತಕ್ಕಂತಹ ಭಗವಂತ ಜ್ಞಾನಾನಂದಮಯ ಸಚ್ಚಿದಾನಂದಾತ್ಮಕನಾಗಿದ್ದಾನೆ. ಅಂತಹ ಭಗವಂತ ಪ್ರಾಕೃತ ಶರೀರದಲ್ಲಿ ಪ್ರವೇಶ ಮಾಡಿದ್ರೂ ಕೂಡ ಅವನಿಗೆ ಯಾವ ವಿಧವಾದಂತಹ ಪ್ರಾಕೃತವಾದ ಸಂಬಂಧ ಇಲ್ಲ. ಬಿಭರ್ತಿ ಅವ್ಯಯ ಈಶ್ವರ ಯಸ್ಮಾತ್ ಕ್ಷಯಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇಚ ಪುರುಷ ಪ್ರತಿತೋತ್ತಮ. ಬಿಭರ್ತಿ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯಮೀಶ್ವರ, 3 ಲೋಕಗಳನ್ನು ಕೂಡ ಧಾರಣೆಯನ್ನ ಮಾಡಿದ್ದಾನೆ. ಅಂತಹ
ಪುರುಷ ನಾಮಕನಾದ ವಿರಾಟ್ ರೂಪಿಯಾಗಿರ್ತಕ್ಕಂತಹ ಭಗವಂತ ಬ್ರಹ್ಮಾಂಡದ ಸೃಷ್ಟಿ ಮಾಡೋದಕ್ಕಾಗಿ ಮೊದಲಿಗೆ ಆ ಬ್ರಹ್ಮಾಂಡದ ಆವರಣಗಳು, ನವಾವರಣಗಳು, 9 ವಿಧವಾಗಿರತಕ್ಕಂಥ ಆವರಣಗಳಿದೆ. ಆ ಆವರಣಗಳನ್ನ ಸೃಷ್ಟಿ ಮಾಡಿದ್ದಾನೆ. ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿ ಸಂಭೂತಂ ಷೋಡಶಕಲಂ ಆದೋ ಲೋಕ ಶಿಕ್ಷಯ. ಸೃಷ್ಟಿ ಮಾಡಿ ಆಮೇಲೆ ಬ್ರಹ್ಮದೇವರ ಸೃಷ್ಟಿ ಇತ್ಯಾದಿ ವಿಚಾರಗಳನ್ನ ಮುಂದಿನ ಪ್ರವಚನದಲ್ಲಿ ನಾವು ತಿಳಿಯೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೀರಿತಃ ಯತವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮದ್ವೇಷಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.